ಅನಿಗಿರಿಯ 44 ಕೋಟಿ ರೂಪಾಯಿಗಳ ಬಸಾಪುರ ಕಾಲುವೆ ಹತ್ತಿರ ನಿರ್ಮಾಣಗೊಳ್ತಾ ಇರೋ ಕೆರೆ ಕಾಮಗಾರಿ ಭರದಿಂದ ಸಾಗಿದ್ದು ಶೀಘ್ರದಲ್ಲಿ ಜನತೆ ಪ್ರಯೋಜನ ಪಡೆಯಲಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯ ಐತಿಹಾಸಿಕ ಹಾಗೂ ಹುಬ್ಬಳ್ಳಿ ಧಾರವಾಡ ಹೊರತುಪಡಿಸಿದರೆ ಅದುವೇ ದೊಡ್ಡ ಪಟ್ಟಣ ಅಂದರೆ ಅದು ಅಣ್ಣಿಗೇರಿ. ಮುಂಬೈ ಕರ್ನಾಟಕದಿಂದ ಹಿಡಿದು ಇವತ್ತಿನವರೆಗೂ ರಾಜ್ಯದಲ್ಲಿ ಅತಿ ಹೆಚ್ಚು ಕಂದಾಯ ಕಟ್ಟುವ ನಾಡು ಇದಾಗಿದ್ದು ಇಲ್ಲಿ ಪಂಪ ಮಹಾಕವಿ ಜನಿಸಿದ ನಾಡಾಗಿದ್ದು ಆರಾಧ್ಯ ದೈವ ಅಮೃತಪ್ಪ ನೆಲೆಸಿದ ಬೀಡಾಗಿದೆ. ಈ ಮೊದಲು ಇಲ್ಲಿ ಬಂಡೆ ಅನ್ನ ಗಿಂಡಿ ನೀರು ಎಂಬ ಶಾಸ್ತ್ರ ಜನರ ಬಾಯಲ್ಲಿ ಮತ್ತು ಅಣ್ಣಿಗೇರಿ ಮೊಳಕಾಲ್ಮಠ ಎಣ್ಣೆ ಎಂಬ ಮಾತುಗಳು ಹರಿದಾಡ್ತಾ ಇದ್ವು. ಇದ್ಯಾಕಪ್ಪ ಇಲ್ಲಿ ಹೇಳ್ತಿದ್ದಾರೆ ಅಂತೀರಾ? ಹೌದು, ಕಳೆದ 10-15 ವರ್ಷಗಳ ಹಿಂದೆ ಪಟ್ಟಣಕ್ಕೆ ಕುಡಿಯೋ ನೀರು ಸಹಿತ ಇರಲಿಲ್ಲ. ಆ ಸಂದರ್ಭದಲ್ಲಿ ಭದ್ರಾಪುರದ ಹಳ್ಳದ ಸವಳ ನೀರನ್ನು ಬಳಸಬೇಕಾಗಿತ್ತು. 40,000 ಇರುವ ಪಟ್ಟಣಕ್ಕೆ ಅಲ್ಲೋ ಇಲ್ಲೋ ಇದ್ದ ಕೈಬೋರಿನಿಂದ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಕಾದು ಹಾಗೂ ಸಿಹಿ ನೀರಿನ ಬಾವಿಯಲ್ಲಿ ಸಿಹಿ ನೀರನ್ನ ಕುಡಿಯಲಿಕ್ಕೆ ತರುವ ಸ್ಥಿತಿ ಇತ್ತು. ಇದನ್ನ ಇಲ್ಲಿ ಹೇಳಲೇಬೇಕಾಗುತ್ತೆ. ಕಾಲಕ್ರಮೇಣ ಕಳೆದಂತೆ ಆಗಿನ ಶಾಸಕರಾದ KN ಗಡ್ಡಿ ಆಡಳಿತ ಮಾಡುವ ಜನಪ್ರತಿನಿಧಿಗಳು ಅಧಿಕಾರಿಗಳು ಪರಿಶ್ರಮದಿಂದ ಸರ್ಕಾರದಿಂದ ಬಸಾಪುರ ಪಕ್ಕದ ಮಲಪ್ರಭಾ ಬಾಲದಂಡೆ ಕಾಲುವೆ ಮೂಲಕ 11 ಕಿಲೋಮೀಟರ್ ದೂರದಿಂದ ಪಟ್ಟಣದ ಅಂಬಿಗೇರಿ ವೃತ್ತದಲ್ಲಿರುವ ಶಾಶ್ವತ ಕುಡಿಯುವ ನೀರಿಗೆ ನೀರನ್ನು ತರುವ ಮೂಲಕ ಪಟ್ಟಣದ ಜನತೆಗೆ ವಾರಕ್ಕೊಂದು ಬಾರಿ ನಡೆದ ನೀರನ್ನು ಬಿಡೋ ಪ್ರಾರಂಭಿಸಲಾಯಿತು. ಶಾಸಕರಾದ ಡಾಕ್ಟರ್ RB ಶಿರಿಯನ್ ಅವರ ವಿಷಯಗಳನ್ನ ಆಯ್ಕೆಯಾದರು. ಮುಂದಿನ ದಿನದಲ್ಲಿ ಬದಲಾದ ರಾಜಕೀಯ ಇದನ್ನ ಅರಿತು ಅಂದಿನ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೂ ಸ್ಥಳೀಯ ಮುಖಂಡರುಗಳ ಬೇಡಿಕೆಯಂತೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಸಿಎಂ ಕಾರ್ಯದರ್ಶಿಯಾಗಿದ್ದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು, ಪ್ರಹ್ಲಾದ್ ಜೋಶಿ ಹಾಗೂ ಷಣ್ಮುಖ ಗುರಿಕಾರ್ ಅವರು ಅಣ್ಣಿಗೇರಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೊಡಬೇಕು ಎಂಬ ಬೇಡಿಕೆಯನ್ನ ಮುಂದಿಟ್ಟಾಗ ಅಂದಿನ ಶಾಸಕರಾದ ಶಂಕರ್ ಪಾಟೀಲ್ ನಾಗಪ್ಪ 24x7 ನೀರು ಕೊಡಬೇಕು ಎಂಬ ಇಚ್ಛಾಶಕ್ತಿಯಿಂದ 44 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆಗೊಳಿಸಿದ್ರು. ಈ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬೇಗನೆ ಜಾರಿಯಾಗಲಿ ಅಂತ ಅಣ್ಣಿಗೇರಿ ಜನತೆಯ ಆಶಯವಾಗಿತ್ತು. ಅದೇನೋ ಗೊತ್ತಿಲ್ಲ, ಮುಂದಿನ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ನಡೆದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ತಾಲೂಕಿನಲ್ಲಿ JDSನ NH ಕೋನರೆಡ್ಡಿ ಅವರು ಶಾಸಕರಾಗಿ ಆಯ್ಕೆಯಾದರು. ಅದರ ಬಳಿಕ ಯಾಕೋ ಏನೋ ರಾಜಕೀಯ ಜನರ ಇಚ್ಛಾಶಕ್ತಿ ಕೊರತೆಯೋ ಅಥವಾ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯೋ ಈ ಯೋಜನೆ ನೆನೆಗುದಿಗೆ ಬಿದ್ದಿತು. ಹೀಗೆ ಇದ್ರೆ ನಮ್ಮ ಅಣ್ಣಿಗೇರಿ ಪಟ್ಟಣಕ್ಕೆ ಯಾವುದೇ ಯೋಜನೆ ಜಾರಿಯಾಗುವುದಿಲ್ಲ ಎಂದು ಕೆಲವು ಯುವ ಮುಖಂಡರುಗಳು ಹೋರಾಟದತ್ತ ಹೆಜ್ಜೆ ಇಟ್ಟರು. ಬಳಿಕ ಅಂದಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾಗಿ ಯೋಜನೆ ಸಾಕಾರಗೊಳಿಸಲು ಭೂಮಿಯನ್ನ ಖರೀದಿ ಮಾಡಲು ಮುಂದಾದರು. ಆದರೆ ನೇರವಾಗಿ ಕಾಲುವೆ ಮೂಲಕ ಕೆರೆಗೆ ನೀರು ಬರುವಂತೆ ಭೂಮಿ ಖರೀದಿ ಮಾಡಬೇಕು ಅಂತ ನೀರಾವರಿ ಇಲಾಖೆ ಅಧಿಕಾರಿಗಳ ಸಲಹೆ ಮೇರೆಗೆ ನಿಗದಿ ಭೂಮಿಯನ್ನ ಬಿಟ್ಟು ಬೇರೆಡೆ ಭೂಮಿಯನ್ನ ಖರೀದಿಸಲು ಮುಂದಾದಾಗ ಅಲ್ಲಿನ ರೈತರು ರಕ್ತ ಕೊಟ್ಟೇವು, ಆದರೆ ಭೂಮಿ ಕೊಡೋದಿಲ್ಲ ಅಂತ ಪುರಸಭೆ ಮುಂದೆ ಜಿಲ್ಲಾಧಿಕಾರಿಗಳ ಮುಂದೆ ಹೋರಾಟ ಮಾಡಿದ್ರು. ಇದರಿಂದಾಗಿ ಭೂಮಿ ಖರೀದಿ ಮಾಡುವಲ್ಲಿ ಸ್ವಲ್ಪ ಹಿಂದೇಟು ಆಯಿತು. ಮುಂದೆ ಮತ್ತೆ ಅಣ್ಣಿಗೇರಿ ದೇಸಾಯಿಯವರ ಹಾಗೂ ಬಸಾಪುರ ರೈತರ ಜಮೀನುಗಳಿಂದ 77 ಎಕರೆ ಭೂಮಿ ಖರೀದಿಸಬೇಕು ಅಂತ ವಿಚಾರ ಮಾಡಿ ಏನೋ ಸಣ್ಣಪುಟ್ಟ ಗೊಂದಲಗಳನ್ನು ಸರಿಪಡಿಸಿ ಭೂಮಿಯನ್ನ ಖರೀದಿ ಮಾಡಲಾಯಿತು. ಖರೀದಿ ಮಾಡಿದ ಮೂಲಕ ಮುಂದೆ ಶಾಶ್ವತ ಕುಡಿಯುವ ನೀರಿಗೆ ಅಣ್ಣಿಗೇರಿ ಜನತೆಯ ಕನಸು ನನಸಾಗುವ ಸಾಗಿತು. ಕೊನೆಗೂ ತಮ್ಮ ಅಧಿಕಾರದ ಕೊನೆಯ ಗಳಿಗೆಯಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ವಿನಯ್ ಕುಲಕರ್ಣಿ ಹಾಗೂ ತಾಲೂಕಿನ ಶಾಸಕರಾದ NH ಕೋನರೆಡ್ಡಿ ಅವರು ಈ ಮಹತ್ವದ ಯೋಜನೆಗೆ ಗುದ್ದಲಿ ಪೂಜೆಯನ್ನ ಮಾಡಿದ್ರು. ಅದಾದ ಬಳಿಕ ಕಾಮಗಾರಿ ಪ್ರಾರಂಭಗೊಂಡು ಅಣ್ಣಿಗೇರಿ ಜನರ ಇನ್ನೇನು ಕೆಲವೇ ದಿನಗಳಲ್ಲಿ 27x4 ನೀರು ಬರಲಿದೆ ಎಂದು ಕನಸು ಕಂಡರು. ಅದೇನೋ ಗೊತ್ತಿಲ್ಲ, ಮತ್ತೆ ವಿಧಾನಸಭಾ ಚುನಾವಣೆ ನಡೆದು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಬಿಜೆಪಿಯ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಯ್ಕೆಯಾದರು. ಅದೇನೋ ಗೊತ್ತಿಲ್ಲ, ರಾಜ್ಯದ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರು ಆಯ್ಕೆಯಾದರು. ಆಗ ಜನರ ಬಾಯಲ್ಲಿ ಕೋನರೆಡ್ಡಿ ಅವರು ಶಾಸಕರಾಗಿದ್ದರೆ ಸಚಿವರಾಗಿ ನೀರಿನ ಕಾಮಗಾರಿಯನ್ನ ಬೇಗನೆ ಮುಗಿಸಿಕೊಡ್ತಿದ್ರು ಅಂತ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದ್ರು. ಈಗಿನ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಅದನ್ನ ಬೇಗನೆ ಅಣ್ಣಿಗೇರಿ ಜನತೆಯ ಯೋಜನೆಯನ್ನ ಜಾರಿಗೊಳಿಸಲಾಗುವುದು ಅಂತ ಹೇಳಿದ್ದಾರೆ. ಮುಂದೆ ರಾಜಕೀಯದಲ್ಲಿ ಬದಲಾವಣೆಗಳು ನಡೆದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ BS ಯಡಿಯೂರಪ್ಪನವರು ಅಧಿಕಾರ ವಹಿಸಿಕೊಂಡರು. ಆಗ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಜನರ ಮೇಲೆಯೇ ಭರವಸೆ ಇಟ್ಟು ಈಗಾದರೂ ನಮ್ಮ ಭರವಸೆ ಈಡೇರುತ್ತೆ ಎಂಬ ಆಸೆಯನ್ನ ಇಟ್ಕೊಂಡ್ರು. ಅದರಂತೆ ಶಾಸಕರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಕಾಮಗಾರಿ ವೀಕ್ಷಣೆ ಮಾಡಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಣ್ಣಿಗೇರಿಗೆ 24x7 ನೀರು ಪೂರೈಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು. ಆದರೆ ಅತಿಯಾದ ಮಳೆ ಹಾಗೂ ಈ ಮಹಾಮಾರಿ ಕೊರೋನಾದಿಂದಾಗಿ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಾ ಬಂದಿತ್ತು.
ಈ ಮಧ್ಯೆ ಹೋರಾಟಗಾರರು ಸಾರ್ವಜನಿಕರು ಶಾಸಕರಿಗೆ ಒತ್ತಾಯ ಮಾಡಲು ಪ್ರಾರಂಭಿಸಿದರು. ಈ ನಿಟ್ಟಿನಲ್ಲಿ ಶಾಸಕರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಅಂದಾಜು 15 ಲಕ್ಷ ರೂಪಾಯಿಗಳಲ್ಲಿ ಶಾಶ್ವತ ಕೆರೆಗೆ ನೀರಾವರಿ ಕಾಲುವೆಯಿಂದ ನೀರು ಬರುವಂತೆ ಜಾಕ್ವೆಲ್ ನಿರ್ಮಾಣ ಮಾಡಿಸಿದ್ರು. ಬಳಿಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಕ್ಷೇತ್ರದ ಶಾಸಕರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ ಎಂಬ ಜನರು ಇಚ್ಛಾಶಕ್ತಿ ಮೂಡಿತು. ಇತ್ತೀಚೆಗೆ ನಡೆದ ಪುರಸಭೆ ಚುನಾವಣೆಯಲ್ಲಿ ಕೂಡ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅನಿಗೇರಿಗೆ ಇನ್ನೊಂದು 2-3 ತಿಂಗಳಲ್ಲಿ ನಾವು ಪಟ್ಟಣಕ್ಕೆ 24x7 ಪಟ್ಟಣಕ್ಕೆ ನೀರು ಪೂರೈಸುವ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಅಂತ ಜನರಿಗೆ ಭರವಸೆ ನೀಡಿದ್ದಾರೆ. ಅದರಂತೆ ಇತ್ತೀಚೆಗೆ ನಮ್ಮ ಮಾಧ್ಯಮದವರು ಅಲ್ಲಿಗೆ ತೆರಳಿ ಕೆರೆಯನ್ನು ವೀಕ್ಷಣೆ ಮಾಡಿ ಸಂಪೂರ್ಣ ಚಿತ್ರಣವನ್ನು ಮಾಡಿಕೊಂಡು ಅಲ್ಲಿಯೇ ಮಾಹಿತಿಯನ್ನು ಪಡ್ಕೊಂಡು ಇನ್ನೂ 4ರಿಂದ ಅಂದಾಜು 5 ತಿಂಗಳ ಕಾಲ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆಯೇ. ಒಟ್ಟಾರೆಯಾಗಿ ಈ ಅನ್ನಿಗೇರಿ ಶಾಶ್ವತ ಕುಡಿಯುವ ನೀರಿನ ಕೆರೆ ಕಾಮಗಾರಿ ಮುಗಿಬೇಕಾದ್ರೆ 1 ವರ್ಷ ಕಾಲ ಕಳೆಯಬಹುದು ಅಂತ ಅಂದಾಜಿಸಲಾಗಿದೆ. ಹೌದು, ಈಗ ಕೆರೆಯು ಕಾಮಗಾರಿಯು ಭರದಿಂದ ಸಾಗಿದ್ದು ನೀರನ್ನು ಲಿಫ್ಟ್ ಮಾಡುವಂತಹ ಪಂಪ್ ಹೌಸ್ ಕೂಡ ತಯಾರಾಗಿದೆ. ನೇರವಾಗಿ ಕೆರೆಗೆ ಬರುವ ಜಾಕ್ವೆಲ್ ಕೂಡ ತಯಾರಾಗಿದೆ. ಇನ್ನೇನು ಕೆರೆಯಲ್ಲಿ ಗರಸು ಮಣ್ಣನ್ನು ತೆಗೆದುಹಾಕಿ ಕರಿಮಣ್ಣನ್ನು ತಳಗಡೆ ಸಮ ಮಾಡಲಾಗ್ತಾ ಇದ್ದು ಸುತ್ತಲೂ ಕೆರೆಯ ಮೇಲೆ ರಸ್ತೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಈ ರಸ್ತೆಯ ಮೊದಲು ಕೆರೆಯ ವಂಡಿಯ ನಿರ್ಮಾಣ ಮಾಡಲಾಗ್ತಾ ಇದ್ದು ಒಟ್ಟಾರೆಯಾಗಿ ಅಲ್ಲಿನ ಈಗಿನ ಪರಿಸ್ಥಿತಿ ನೋಡಿದ್ರೆ ಕೆರೆಯ ಕಾಮಗಾರಿ ಭರದಿಂದ ಸಾಗಿದ್ದು ಕೆರೆಯ ಸುತ್ತಲೂ ಪಿಚ್ಚಿಂಗ್ ಕಾಮಗಾರಿ ಇನ್ನು 3-4 ತಿಂಗಳಲ್ಲಿ ಮುಗಿಯುವ ಲಕ್ಷಣ ಕಾಣ್ತಾ ಇದೆ. ಇನ್ನು ಶೀಘ್ರದಲ್ಲಿಯೇ 54 ಕೋಟಿ ರೂಪಾಯಿಗಳ ಪಂಪ್ ಲೈನ್ ಅಳವಡಿಕೆ ಕೂಡ ನೀಡಲಾಗ್ತಾ ಇದ್ದು ಆದಷ್ಟು ಬೇಗನೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನ ಅನ್ನಿಗೇರಿಯ 40,000 ಜನತೆ ಕಾದು ನೋಡಬೇಕಿದೆ. ಈಗಿನ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಹೇಗೆ ನೀರನ್ನ ಪೂರೈಸುತ್ತಾರೆ, ಇಲ್ಲಿನ ಜನರು ಕಾದು ನೋಡ್ತಿದ್ದಾರೆ. 24x7 ಯೋಜನೆ ಬೇಗನೆ ಜಾರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈರಪ್ಪ ಗುರಿಕಾರ S9 TV ಅನ್ನಿಗೇರಿ.